Hello everyone, welcome to another episode of Mindful Motherhood and yes, welcome to Manifest Dairies. ಇವತ್ತು ನಾನು ನಿಮಗೆಲ್ಲ ಒಂದು ಪ್ರೆಗ್ನೆನ್ಸಿ ಫ್ರೆಂಡ್ಲಿ, ಗಟ್ ಫ್ರೆಂಡ್ಲಿ, ಯೆಟ್ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟನ್ನ ತೋರಿಸ್ಕೊಡ್ತೀನಿ. ಈ ಥರ ಕಲರ್ಫುಲ್ ಆಗಿರುವಂಥ ಸೀಸ್ನಲ್ ಅಥವಾ ಎಕ್ಸಾಟಿಕ್ ಫ್ರೂಟ್ಸ್ನ ನೀವು ತೊಗೋಬೋದು. ನಿಮ್ಗೆ ಇಷ್ಟವಾದಂಥ ಮ್ಯೂಸ್ಲಿನ ತೊಗೊಳ್ಳಿ ಆ್ಯಂಡ್ ಈ ಥರ ಹೈ ಪ್ರೋಟೀನ್, ನೋ ಶುಗರ್, ಲೋ ಫ್ಯಾಟ್ ಯೋಗರ್ಟನ್ನ ತೊಗೊಳ್ಳಿ. ಈ ಯೋಗರ್ಟನ್ನು ಈ ಥರ ಒಂದು ಫ್ಯಾನ್ಸಿ ಬೌಲ್ಗೆ ಹಾಕ್ಕೊಂಡು ಮ್ಯೂಸ್ಲಿನೇ ಯಾಕೆ ಹೇಳಿದೆ ಅಂದರೆ ಇದರಲ್ಲಿ ಆಲ್ರೆಡಿ ನಟ್ಸ್ ಆ್ಯಂಡ್ ಸೀಡ್ಸ್ ಇರುತ್ತೆ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನಟ್ಸ್ ಆ್ಯಂಡ್ ಸೀಡ್ಸ್ನ ಹಾಕ್ಕೋಬೋದು. ಸೊ ಅದೆರಡನ್ನೂ ಹಾಕ್ಕೊಂಡು ಈ ಥರ ನೀವು ಕಟ್ ಮಾಡಿರೋಂಥ ಫ್ರೂಟ್ಸ್ನ ಅರೇಂಜ್ ಮಾಡಿಕೊಂಡು ತಿಂದರೆ ಸೊ ಮಾರ್ನಿಂಗ್ ಮೀಲಲ್ಲೇ ನಿಮ್ಮ ಫ್ರೂಟ್ ಇಂಟೇಕ್ ಪ್ಲಸ್ ನಟ್ಸ್ ಆ್ಯಂಡ್ ಸೀಡ್ಸ್ ಇಂಟೇಕ್ ಕಂಪ್ಲೀಟ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಪ್ಲಸ್ ಇದರಲ್ಲಿ ಯೋಗರ್ಟ್ ಅಂದರೆ ಮೊಸರು ಇರೋದ್ರಿಂದ ಹೊಟ್ಟೆನ ತುಂಬ ತಂಪಾಗಿಡುತ್ತೆ. ಪ್ರೆಗ್ನೆಂಟ್ ಆಗಿಲ್ಲದೆ ಇರೋರಿಗೂ ಕೂಡ ಸಮ್ಮರ್ ಟೈಮಲ್ಲಿ ಇಟ್ಸ್ ಅ ಗ್ರೇಟ್ ಬ್ರೇಕ್ಫಾಸ್ಟ್ ಆಪ್ಷನ್. ನಾವು ಯಾವುದೇ ಮೀಲನ್ನು ತಿಂದರೂ ಕೂಡ ಅಷ್ಟೇ ಈ 3 ಕಾಂಪೊನೆಂಟ್ ನಮ್ಮ ಮೀಲಲ್ಲಿ ಇದೆಯಾ ಅಂತ ಯೋಚನೆ ಮಾಡಲೇಬೇಕು. ಪ್ರೆಗ್ನೆಂಟ್ ಆಗಿದ್ರೂ ಅಷ್ಟೇ, ಪ್ರೆಗ್ನೆಂಟ್ ಆಗಿಲ್ಲ ಅಂದರೂ ಕೂಡ ಅಷ್ಟೇ. ದಟ್ ಈಸ್ ನಮ್ಮ ಮೀಲಲ್ಲಿ ಪ್ರೋಟೀನ್ ಇದೆಯಾ, ಕಾರ್ಬೋಹೈಡ್ರೇಟ್ಸ್ ಇದೆಯಾ ಆ್ಯಂಡ್ ಹೆಲ್ದಿ ಫ್ಯಾಟ್ಸ್ ಇದೆಯಾ ಈಕ್ವಲ್ ಪ್ರಪೋರ್ಷನಲ್ಲಿ ಅನ್ನೋದನ್ನು ಯಾವಾಗಲೂ ಕೂಡ ನೋಡ್ಕೋಬೇಕು. ಇದಿತ್ತು ಅಂತ ಅಂದರೆ ನಮಗೆ ಯಾವುದೇ ಥರದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾಸ್ ಆಗಲ್ಲ ಆ್ಯಂಡ್ ಅದರಿಂದ ಯಾವುದೇ ಥರದ ಸ್ವೀಟ್ ಕ್ರೇವಿಂಗ್ಸು ಕೂಡ ಉಂಟಾಗಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ದಿನ ಎನರ್ಜೀಸ್ ಕೂಡ ಮೇಂಟೈನ್ ಆಗುತ್ತೆ, ಫುಲ್ ಕೂಡ ಫೀಲ್ ಆಗುತ್ತೆ. ಸೊ ಪ್ರೆಗ್ನೆಂಟ್ ಆಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಸ್ಟ್ಲಿ ಆಗಿರೋಂಥ ಡೆಸರ್ಟ್ಸ್ ಅಥವಾ ಚಾಕ್ಲೇಟ್ಸ್ನ ತೊಗೊಂಡು ತಿನ್ನೋದ್ರ ಬದಲು ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಈ ಥರ ಫ್ರೂಟ್ಸ್ನ ತೊಗೊಂಡು ಬೌಲ್ಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಚೆನ್ನಾಗಿರ್ಬೋದು, ನಿಮ್ಮ ಬೇಬಿ ಕೂಡ ಚೆನ್ನಾಗಿರ್ಬೋದು. ಟ್ರೈ ಮಾಡಿ.